ಕನ್ನಡದ ಮಾನ ಘನತೆ ಕಾಪಾಡುವುದಕ್ಕೆ ಇಂತಹ ಗ್ರಾಮೀಣ ಭಾಗದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಸಬೇಕಾಗಿದೆ ಎಂದು ಸಾಹಿತಿ ಡಾಕ್ಟರ್ ಎಸ್.ಎಚ್. ಸತ್ಯನಾರಾಯಣ್ ತಿಳಿಸಿದ್ದಾರೆ. ಅವರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೀರಬೂದಿಹಾಳ ಗ್ರಾಮದಲ್ಲಿ ಜಿಲ್ಲಾ ಮಟ್ಟದ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿ ಉದ್ಘಾಟನೆ ಪರ ಭಾಷಣದಲ್ಲಿ ಮಾತನಾಡುತ್ತಾ, ಇವತ್ತು ಕನ್ನಡ ಭಾಷೆಗಾಗಿ ನಡೆಯುತ್ತಿರುವ ಒಂದೆಡೆ ಪ್ರತಿಭಟನೆ ಆಗಿದ್ದರೆ ಸಮ್ಮೇಳನ ಆಯೋಜನೆ ಮಾಡುವ ಮೂಲಕವೂ ಕನ್ನಡ ಬೆಳೆಸುತ್ತಿರುವುದು ಇದು ಒಂದು ಪ್ರತಿಭಟನೆಯಾಗಿದೆ. ಕನ್ನಡ ಭಾಷೆ ಬೆಳೆಸುವ ನಿಟ್ಟಿನಲ್ಲಿ ಕೆಲ ಹಿರಿಯರು ಸಾಹಿತಿಗಳು ಅಷ್ಟೇ ಅಲ್ಲ, ಎಲ್ಲರೂ ಕನ್ನಡ ಭಾಷೆ ಬೆಳೆಸುವುದಕ್ಕೆ ಮುಂದಾಗಬೇಕಿದೆ. ನಾವು ಕನ್ನಡ ಬೆಳೆಸಬೇಕು ಅಂತ ಹೇಳುತ್ತೇವೆ, ಆದರೆ ಕನ್ನಡ ಸಿನಿಮಾ ನೋಡುವವರು ಇಲ್ಲ, ಕನ್ನಡ ಪತ್ರಿಕೆ ಓದುವವರು ಕಡಿಮೆಯಾಗಿದ್ದಾರೆ. ಆದ್ದರಿಂದ ಈ ರೀತಿ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡುವುದು ಅಗತ್ಯವಿದೆ ಎಂದರು. ಸಮ್ಮೇಳನದ ಅಧ್ಯಕ್ಷರಾದ ಡಾಕ್ಟರ್ ವೈ.ಎಂ. ಯಾಕೊಳ್ಳಿ ಅಧ್ಯಕ್ಷೀಯ ಭಾಷಣ ಮಾಡಿ, ಕರ್ನಾಟಕದ ಎಲ್ಲೆಡೆ ಬೆಳೆಯುತ್ತಿರುವ ಕಾವ್ಯ ಈ ಜಿಲ್ಲೆಯಲ್ಲಿಯೂ ಹುಲುಸಾಗಿ ಬೆಳೆಯುತ್ತಿದೆ. ವರ್ಷಕ್ಕೆ ನೂರಾರು ಸಂಕಲನಗಳು ಬರುತ್ತಿವೆ, ಆದರೆ ಸಂಖ್ಯೆ ಹೆಚ್ಚು. ಸತ್ವದ ದೃಷ್ಟಿಯಿಂದ ಅಲ್ಲಲ್ಲಿ ಕೆಲವು ಹೆಸರು ಕಾಣಿಸುತ್ತಿದೆ. ಆದರೆ ಇನ್ನೂ ಮುಂದಿನ ಪೀಳಿಗೆಗೆ ಕನ್ನಡ ಸಾಹಿತ್ಯ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರೂ ಮುಂದಾಗಬೇಕಾಗಿದೆ ಎಂದು ಕರೆ ನೀಡಿದರು. ಸಮ್ಮೇಳನದಲ್ಲಿ ಬೀಳಗಿ ಮತಕ್ಷೇತ್ರದ ಶಾಸಕರಾದ ಜೆ.ಟಿ. ಪಾಟೀಲ್, ಜಿಲ್ಲಾಧಿಕಾರಿ ಶ್ರೀಮತಿ ಜಾನಕಿ ಕೆ.ಎಂ., ಮಾಜಿ ಶಾಸಕರಾದ ಎಂ.ಕೆ. ಪಟ್ಟಣಶೆಟ್ಟಿ, ಎಸ್.ಜಿ. ನಂಜಯಮಠ್, ಮಲ್ಲಿಕಾರ್ಜುನ್ ಶೆಲ್ಲಿಕೇರಿ, ಕಸಾಪ ಅಧ್ಯಕ್ಷರಾದ ಶಿವಾನಂದ್ ಶೆಲ್ಲಿಕೇರಿ ಸೇರಿದಂತೆ ಇತರ ಗಣ್ಯಮಾನ್ಯರು, ಸಾಹಿತ್ಯ ಆಸಕ್ತರು ಇತರರು ಉಪಸ್ಥಿತರಿದ್ದರು. ಸಮ್ಮೇಳನದಲ್ಲಿ ಕೆಲ ಸಾಹಿತಿಗಳು ರಚನೆ ಮಾಡಿರುವ ಪುಸ್ತಕ ಹಾಗೂ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಲಾಯಿತು. ಸಮ್ಮೇಳನದ ಅಧ್ಯಕ್ಷರಾದ ಡಾಕ್ಟರ್ ವೈ.ಎಂ. ಯಾಕೊಳ್ಳಿ ದಂಪತಿಗಳ ಸಮೇತ ಗ್ರಾಮದಲ್ಲಿ ಮೆರವಣಿಗೆ ನಡೆಸಲಾಯಿತು. ವಿವಿಧ ಕಲಾಮೇಳ ತಂಡಗಳ ಸಮ್ಮುಖದಲ್ಲಿ ಮೆರವಣಿಗೆಯನ್ನು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಹಾಕಿರುವ ವೇದಿಕೆಯವರೆಗೆ ನಡೆಸಲಾಯಿತು. 2 ದಿನಗಳ ಕಾಲ ನಡೆಯಲಿರುವ ಸಾಹಿತ್ಯ ಸಮ್ಮೇಳನದಲ್ಲಿ ವಿವಿಧ ಗೋಷ್ಠಿ, ಕವನ ವಾಚನ ಸೇರಿದಂತೆ ಇತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಕುರಿತು ನಿಮ್ಮ ಎದುರುಗಡೆ ನಾನು ಮಾತನಾಡಕ್ ಹೋಗೋದಿಲ್ಲ, ಅದಕ್ಕೆ ಸಮಯ ಅಲ್ಲ ಇದು. ಆದ್ರೆ ನಮ್ಮ ಸಂಸ್ಕೃತಿ ಹೇಗಿತ್ತು ಅಂತಂದ್ರೆ, ಕವಿರಾಜ ಮಾರ್ಗದ ಹೆಸರನ್ನ ಕೇಳದ ಕನ್ನಡಿಗರೇ ಇಲ್ಲ. ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಇದೆಯಲ್ಲ, ಅದನ್ನ ಚಿಕ್ಕಂದಿನಿಂದ ನಾವು ಕೇಳಿದೀವಿ. ಅದನ್ನ ಬರ್ದವನು ಇವನು, ಅದ್ರಲ್ಲಿ ನಾಡಿನ ಬಗ್ಗೆ ಹಿಂಗಿದೆ, ಕಾವೇರಿಯಿಂದ ಗೋದಾವರಿವರೆಗೂ ಇತ್ತು ನಮ್ಮ ನಾಡು ಅಂತೆಲ್ಲ ಮಾತಾಡ್ತೀವಲ್ಲ. ಈ ಮಾತುಗಳ ನಡುವೆ ನಾವು ಈ ಹೊತ್ತು ಕೂಡ ಕಣ್ತೆರೆದು ನೋಡಬೇಕಾದ ಚಿನ್ನದಂತ ಒಂದು ಮಾತನ್ನ ಕವಿರಾಜ ಮಾರ್ಗಕಾರ ಹೇಳಿದಾನೆ. ಯಾವ ಮಾತದು ಅಂತಂದ್ರೆ, ಅವನು ಹೇಳಿರೋದು, ನಾವು ಎಷ್ಟೊಂದು ಮಾತನ್ನ ಗೋಲ್ಡನ್ ವರ್ಡ್ಸ್ ಅಂತ ಹೇಳ್ತೀವಲ್ಲ, ಕನ್ನಡ ಸಾಹಿತ್ಯ ಪರಂಪರೆಯ ಮೊದಲ ಉಪಲಬ್ಧ ಕೃತಿಯಲ್ಲಿ ಕವಿರಾಜ ಮಾರ್ಗಕಾರ ಹೇಳ್ತಾನೆ, ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ ಪರ ವಿಚಾರಮಂ ಪರಧರ್ಮಮಂ ಅನ್ನೋ ಚಿನ್ನದಂತ ಮಾತು. ಕಸವರ ಅಂದ್ರೆ ಸಂಪತ್ತು ಅಂತ. ಯಾಕೊಳ್ಳಿ ಅವರಿಗೆ ಗೊತ್ತಿದೆ. ಜಾನ್ ರಸ್ಕಿನ್ ಅಂತಕ್ಕಂಥ ಒಬ್ಬ ಇಂಗ್ಲಿಷ್ ಲೇಖಕ 150 ವರ್ಷದಿಂದ ಒಂದು ಲೇಖನ ಬರ್ದ. ಅವನು ಇಂಗ್ಲಿಷಲ್ಲಿ ಬರ್ದ. ಒಂದ್ ದೇಶದ ನಿಜವಾದ ಸಂಪತ್ತು ಯಾವುದು ಅಂತಂದ್ರೆ, ಒಂದ್ ದೇಶ ಸಂಚಯಿಸ್ಕೊಂಡಿರ್ತಕ್ಕಂಥ ಚಿನ್ನ ಬೆಳ್ಳಿಲಲ್ಲ, ಅದು ಎಂತ ವಜ್ರ ಸದೃಶ ವ್ಯಕ್ತಿತ್ವಗಳನ್ನು ಹೊಂದಿದೆ ಅಂತೇನೋ ಅವನು ಹೇಳ್ದ. ಇಂಗ್ಲಿಷಲ್ಲಿ ಬರ್ದಿದ್ದಕ್ಕೆ ಜನಪ್ರಿಯ ಆಗೋಯ್ತು ಆ ಮಾತು. ಆದ್ರೆ ಆ ಲೇಖಕ ಕಣ್ತೆರೆಯೋ 1000 ವರ್ಷಗಳ ಮೊದಲು ಕನ್ನಡದ ಕವಿಯೊಬ್ಬ ಕನ್ನಡದ ಸಂಸ್ಕೃತಿಯನ್ನ ಬಣ್ಣಿಸ್ತಾನೆ. ಕಸವರ ಅಂದ್ರೆ ಸಂಪತ್ತು. ನಿಜವಾದ ಸಂಪತ್ತು ಯಾವುದು ಅಂದ್ರೆ, ಪರರ ವಿಚಾರವನ್ನ, ಪರರ ಧರ್ಮವನ್ನ ಸಹಿಸಿಕೊಂಡು ಅವ್ರ ಜೊತೆ ಸಹಬಾಳ್ವೆ ಮಾಡ್ತಕ್ಕಂಥ ಕನ್ನಡಿಗರ ಗುಣ ಇದೆಯಲ್ಲ, ಇದು ನಿಜವಾದ ಸಂಸ್ಕೃತಿ, ಇದು ನಿಜವಾದ ಸಂಪತ್ತು ಅಂತ ಹೇಳಿದಾನೆ. ತಿಳ್ಕೊಂಡು ಆಗಿದ್ದು ನಮ್ಮ ಭಾಗದಾಗ, ಉತ್ತರ ಕರ್ನಾಟಕದಾಗ ನಿಪ್ಪಾಣಿ ಆದ್ರೂ ಬೆಳಗಾವಿ. ಅದಕ್ಕೆ ಇಂಥ ಸಾಹಿತ್ಯ ಸಮ್ಮೇಳನಗಳು ಕನ್ನಡವನ್ನು ಉಳಿಸಿ ಬೆಳೆಸುವ ಜೊತೆಗೆ ಭಾವನಾತ್ಮಕವಾಗಿ ನಾವು ಕನ್ನಡಕ್ಕೆ ಏನಾದ್ರು ಆದಾಗ ಸ್ಪಂದನೆಯನ್ನು ಮಾಡಬೇಕು. ಗೋಕಾಕ್ ಚಳವಳಿ ಮಾಡೋ ಹೊತ್ತಿನಾಗ ನಮಗೇನು ಗೊತ್ತಾಗಿಲ್ಲ, ಆದರೆ ಎಲ್ಲ ಮಾಡ್ದಂಗೆ ನಾವು ಮಾಡ್ತಿದ್ದೇವೆ. ಪೂರ್ತಿ ಬಿಡಿಸಿದಾಗ ಕನ್ನಡದ ಬಗ್ಗೆ ಮಹತ್ವ ಗೊತ್ತಾಗ. ಹಾಗೆ ಪ್ರತಿಯೊಬ್ಬರಿಗೂ ಇದು ಕನ್ನಡ, ಅವರ ಭಾಷೆ, ನೆಲ, ಜಲ, ಅವರ ಬಗ್ಗೆ ನಮಗೆ ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಈ ಸಾಹಿತ್ಯ ಸಮ್ಮೇಳನ ಆಗಬೇಕು. ಅದರ ಜೊತೆಗೆ ಹೊಸ ಹೊಸ ಸಾಹಿತಿಗಳಿಗೆ
ಅವರ ಬೆಳೆಸುವಂಥ ಕಾರ್ಯಕ್ರಮ ಆಗಬೇಕು. ಇಲ್ಲಿ ಇಡೀ ಗ್ರಾಮ, ನೆರೆಯ ಗ್ರಾಮದ ಮತ್ತು ಇನ್ನೂ ಅತ್ಯಂತ ಹೆಚ್ಚಿನ ಸಂತೋಷ ಅಂದರೆ ಹೆಣ್ಮಕ್ಳ ಸಂಖ್ಯೆ ಇಲ್ಲಿ ಜಾಸ್ತಿ ಇದೆ, ಈ ಕಡೆ ಭಾಗಕ್ಕಿಂತ ಈ ಕಡೆ ಭಾಗದಲ್ಲಿ. ಇದು ನಿಜವಾಗ್ಲೂ ಕೂಡ ಕನ್ನಡ ಕಟ್ಟುವ ಕೆಲಸದಲ್ಲಿ ಈ ಸಾಹಿತ್ಯ ಸಮ್ಮೇಳನ ಒಂದು ದಿಕ್ಸೂಚಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಏನು ಕನ್ನಡ ಉಳಿತಾ ಇಲ್ಲ ಅಥವಾ ಕನ್ನಡಕ್ಕೆ ತೊಂದರೆ ಆಗ್ತಿದೆ, ಈ ಥರ ನೆತ್ಯಾತ್ಮಕವಾದ ಮಾತುಗಳನ್ನು ಆಡೋರಿಗೆ ಈ ಸಮ್ಮೇಳನ ಉತ್ತರ ಕೊಡುತ್ತೆ ಅಂತ ಭಾವಿಸ್ತೀನಿ. ಯಾಕೆಂದರೆ ಕನ್ನಡ ಬೆಳೆಸೋದು ಅಂದರೆ ಅದನ್ನು ಬಳಸೋದು ಅಂತ ಅರ್ಥ. ನಾವೆಲ್ಲರೂ ಕೂಡ ಅದರಲ್ಲಿ ಬಾಗಲಕೋಟೆ ಜಿಲ್ಲೆಗೆ ಇನ್ನೂ ಒಂದು ಹೆಚ್ಚಿನ ಗರಿಮೆ ಇದೆ. ಅಂದರೆ ಇತ್ತೀಚೆಗೆ ನಡೆದ ಸಮೀಕ್ಷೆಯಲ್ಲಿ ಕನ್ನಡವನ್ನು ಹೆಚ್ಚು ಮಾತಾಡುವ ಜಿಲ್ಲೆಗಳ ಪಟ್ಟಿ ಬಿಡುಗಡೆ ಆಯಿತು. ಅದರಲ್ಲಿ ಹಾಸನ ಮತ್ತು ಬಾಗಲಕೋಟೆ ಮೇಲಿನ ಸ್ಥಾನಗಳಲ್ಲಿದೆ. ಅದು ಕೂಡ ನನಗೆ ಅತ್ಯಂತ ಹೆಮ್ಮೆಯ ವಿಷಯ. ಸಾಹಿತ್ಯದ ವಿದ್ಯಾರ್ಥಿನಿಯಾಗಿ ನನಗೆ ಕನ್ನಡದ ಕೆಲಸ ಅಂದಾಗ ಅತ್ಯಂತ ಅದೊಂದು ಜವಾಬ್ದಾರಿ ಅಂತ ಆಗುತ್ತೆ ನನಗೆ. ಅದೊಂದು ಜವಾಬ್ದಾರಿ, ಅದರಲ್ಲಿ ನಾನು ಇರಬೇಕು ಮತ್ತು ನನ್ನ ಕೈಲಿ ಏನಾಗುತ್ತೆ ಅದನ್ನು ಮಾಡಬೇಕು ಅಂತ. ಯಾಕೆಂದರೆ ಬೇರೆಯವ್ರಿಗಿಂತ ನಮ್ಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಇದೆ ಅಂತ ನನಗೆ ಕನ್ನಡ ಕಲಿಸಿಕೊಟ್ಟ ಗುರುಗಳು ಹೇಳ್ಕೊಟ್ಟಿರ್ತಾರೆ. ಅದನ್ನು ನಾನು ಯಥಾವತ್ತಾಗಿ ಎಲ್ಲಿ ಸಾಧ್ಯವೋ ಅಲ್ಲಿ ಮಾಡ್ತಾ ಇರ್ತೀನಿ. ನನ್ನನ್ನ ಸರ್ವಾಧ್ಯಕ್ಷನನ್ನಾಗಿ ಮಾಡಿ ಗೌರವಿಸುವಂತ ಒಂದು ಭಾಗ್ಯ ಲಕ್ಷಕ್ಕೊಬ್ಬರಿಗೆ ಸಿಗುತ್ತದೆ ಅಂತ ನಾನು ಭಾವಿಸಿದ್ದೇನೆ. ಅಂಥ ಭಾಗ್ಯವನ್ನು ಒದಗಿಸಿಕೊಟ್ಟಿರುವಂತ ಶಿವಾನಂದ ಸಲ್ಲಿಕೇರಿಯವರ ಬಳಗಕ್ಕೆ, ನೀರಬೂದಿಹಾಳದ ನನ್ನ ಸ್ನೇಹಿತ ಬಳಗಕ್ಕೆ, ನಮ್ಮ ಯಾಕೊಳ್ಳಿಯವರನ್ನೇ ನಾವು ಸಮ್ಮೇಳನಾಧ್ಯಕ್ಷರನ್ನ ಮಾಡೋದಾದ್ರೆ ನಾವಿಲ್ಲಿ ಜಿಲ್ಲಾ ಸಮ್ಮೇಳನವನ್ನ ನಿಮಗೆ ಮಾಡಿಕೊಡ್ತೇವೆ ಅಂತೇಳಿ ನಮ್ಮ ಗೊಡಚಿ ಸರ್, ಪಾಟೀಲ್ ಸರ್ ಅವರು, ಎನ್ ಪಾಟೀಲ್ ಅವರು, ಈ ಎಲ್ಲ ಗೆಳೆಯರು ಸೇರ್ಕೊಂಡು, ಅವರ ಹಿಂದೆ ಸಾವಿರಾರು ಮನಸ್ಸುಗಳದಾವ, ಸಾವಿರಾರು ಹಿರಿಯರಿದ್ದೀರಿ, ಆ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನ ಮಾಡಿದ್ದೀರಿ. ನಿಜಕ್ಕೂ ಕೂಡ ಈ ಕಾರ್ಯಕ್ರಮದ ನಿಮ್ಮೆಲ್ಲರ ಒಂದು ಆಶೀರ್ವಾದದ ಬಲದಿಂದ, ನಿಮ್ಮೆಲ್ಲರ ಹಾರೈಕೆಯ ಬಲದಿಂದ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದಲ್ಲಿ ನೆಲೆಸಿದ್ದೇನೆ. ಹಡೆದ ನೆಲ ನೀರಬೂದಿಹಾಳ ಆದರೆ ಪಡೆದ ನೆಲ ಸವದತ್ತಿಯಾಗಿ ಇವತ್ತು ಅದು ನನ್ನನ್ನು ಸತ್ಕರಿಸ್ತಾ ಇದೆ. ಇವತ್ತು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನನ್ನನ್ನು ಪೋಷಿಸ್ತಾ ಇರುವಂತ ಅನೇಕ ಹಿರಿಯರು ಬೆಳಗಾವಿಯಿಂದ ಬಂದಿದ್ದಾರೆ. ಸಾಹಿತ್ಯ ಪರಿಷತ್ತಿನ ಬಳಗ, ನಮ್ಮೆಲ್ಲ ಬಳಗ ಬಂದಿದೆ. ಅವರೆಲ್ಲರ ಹಾಗೆ ಆ ಊರು ಈ ಊರು ಅನ್ನಲಾರದೆ ಎರಡೂ ಊರುಗಳ ಕೊಂಡಿಯಾಗಿ ನಾನು ಇಲ್ಲಿ ಇವತ್ತು ಸಾಹಿತ್ಯದ ಕೆಲಸವನ್ನ ನನ್ನಿಂದ ಆದದ್ದನ್ನ ಮಾಡ್ತಾ ಇದ್ದೇನೆ. ನನ್ನನ್ನ ನೀರಬೂದಿಹಾಳದವನಾದ್ದರಿಂದ ನಾನು ಅನ್ನಕ್ಕಾಗಿ ಅಲ್ಲಿ ಹೋಗಿರಬಹುದು, ಆದರೆ ನಾನು ಇಲ್ಲಿಯವನು ಅನ್ನೋದು ನನ್ನ ಬಹಳ ಮುಖ್ಯವಾದ ಭಾವನೆ. ಶರಣರು ಹೇಳ್ತಾರೆ, ವನದ ಕೋಗಿಲೆ ಮನೆಗೆ ಬಂದರೆ ವನವ ನೆನೆಯುವುದ ಮಾಬುದೆ ಅಂತಾರ ಅವರು. ನಾನು ಅಲ್ಲಿಗೆ ಅನ್ನ ಹುಡುಕಿಕೊಂಡು ಹೋಗಿರಬಹುದು, ಆದರೆ ನನ್ನ ಬೇರುಗಳಿಲ್ಲದವ, ನನ್ನ ಮನೆ ಇಲ್ಲದ, ನನ್ನ ಹೊಲ ಇಲ್ಲದ, ನಾನು ಇಲ್ಲಿಯವನೇ ಆಗಿದ್ದೇನೆ, ಮುಂದೆ ಆಗಿರೋದಕ್ಕೂ ಪ್ರಯತ್ನ ಮಾಡ್ತೇನೆ ಅನ್ನುವಂತ ಭರವಸೆಯನ್ನ ನಿಮ್ಮೆಲ್ಲರ ಪಾದಕ್ಕೆ ಅರ್ಪಿಸಿ ವೇದಿಕೆಯ ಮೇಲಿನ ಎಲ್ಲ ಹಿರಿಯರಿಗೆ ನನ್ನ ಅತ್ಯಂತ ಶ್ರದ್ಧಾಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಮತ್ತು ಈ ಎಲ್ಲ ಸಾಹಿತಿಗಳು ಒಮ್ಮನಸ್ಸಿನವ್ರಿಗೆ ತರ ತಿಳ್ಕೊಬೇಡಿ. ನಮ್ಮ ರಾಜಕಾರಣಕ್ಕಿಂತ ಹೆಚ್ಚಿನ ಒಂದು ಪೈಪೋಟಿ, ಪ್ರತಿರೋಧ, ಒಬ್ಬರನ್ನೊಬ್ಬರು ತಿರಸ್ಕಾರ ಮಾಡೋದು, ಒಬ್ಬರನ್ನ ವೈರಿಗಳ ದೃಷ್ಟಿಯನ್ನು ನೋಡೋದು, ಇದು ಎಲ್ಲಿ ಐತಪ್ಪ ಅಂದ್ರೆ ಹೆಚ್ಚು ಕಲ್ತರೊಳಗಿದೆ. ನಮ್ಮ ದಲಿತ ಕುಟುಂಬದವ್ರು ಹಿಡ್ಕೊಂಡು ದೊಡ್ಡ ಲಿಂಗಾಯತ್ ಕುಟುಂಬದವ್ರಿಗೆ ಹೋದ್ರೆ ಎಲ್ಲರೂ ಕಾಕ, ಚಿಕ್ಕಪ್ಪ, ಮಗ, ಅದು ಮಾಮ ಅಂತ ಮಾತಾಡ್ತಿದ್ವಿ. ಇವತ್ತೇನಾಗಿದ್ದೀರಿ, ಹಿಂದೂ ಮುಸ್ಲಿಮರು ಹಿಂದೂಗಳ ಹಬ್ಬವನ್ನು ಅವರು ಆಚರಣೆ ಮಾಡ್ತಿದ್ರು, ಆ ಮುಸಲ್ಮಾನರ ಹಬ್ಬವನ್ನು ನಾವು ಆಚರಣೆ ಮಾಡ್ತಿದ್ವಿ. ಇವತ್ತು ರಾಜಕೀಯ ಹೊಕ್ಕು ಎಲ್ಲ ಮನುಷ್ಯರಲ್ಲಿ ವೈರತ್ವ ಭಾವನೆಯನ್ನು ಮೂಡಿಸ್ತಾ ಇದ್ದೀವಿ ನಾವು ರಾಜಕಾರಣಿಗಳು. ರಾಜಕಾರಣದ ವಿಷಯ ಮಾತಾಡಬಾರ್ದು, ಆದರೂ ರಾಜಕಾರಣ ವಿಷಯ ಮಾತಾಡೋದಲ್ಲ, ನಡೆದ ಘಟನೆ ಹೇಳ್ತೀನಿ. ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಬಜೆಟ್ ಮಂಡನೆ 16 ಬಜೆಟ್ ಮಂಡನೆ ಮಾಡಿದೊಳಗೆ ಕೆಲವರು ಇದು ಪಾಕಿಸ್ತಾನದ ಬಜೆಟ್ಟು, ಅಲ್ಪಸಂಖ್ಯಾತರ ಬಜೆಟ್ ಅಂತ ತಿಳ್ಕೊಂಡು ಟೀಕೆ ಮಾಡಿದರು. ನಾನು ಕೇಳಿದೆ, ಇಲ್ಲ ವಿಧಾನಸಭೆ ಒಳಗೆ ಕೇಳಿದೆ, ಈಚೆ ಕಡೆ ಕುಂತಿರಲ್ಲ, ಯಾರ ದೇವ್ರಂತ ಅರ್ಜಿಯಾಗಿ ಹುಟ್ಟಿ ಬಂದ್ರೆ ಏನಪ್ಪ ಅಂತ ಕೇಳಿದೆ ನಾನು. ಏನ್ ಜಾತಿ, ಧರ್ಮ, ಪಂಗಡ, ಉಪಪಂಗಡ, ಉಪಜಾತಿ ಎಲ್ಲವೂ ಮಾನವ ನಿರ್ಮಿತ. ಯಾರ ಮನೆಯೊಳಗೆ ಹುಟ್ಟಿರ್ತೋ ಆ ಮನೆ ಸಂಸ್ಕಾರ ಮತ್ತು ಆ ಮನೆ ಯಾವ ಜಾತಿ ಅಂತ ಕರೆದಿರ್ತಾರ ಅದು ನಮ್ಮ ಬೆನ್ನಿಗೆ ಬರ್ತೈತಿ.
ಇನ್ನೊಂದು ಮಾತು ಹೇಳಿದೆ ಅವ್ರಿಗೆ, ನಾವು ಮುಸಲ್ಮಾನರ ಮೇಳೊಳಗೆ ಹಸಿರು ರಕ್ತ ಏನಾರ ಐತೇನೆ ಅಂತ ಕೇಳಿದ್ರು. ಅವರಲ್ಲಿ ಕೆಂಪಿದೆ, ನಮ್ಮಲ್ಲಿ ಕೆಂಪಿದೆ. ಅದಕ್ಕೆ ಮನುಷ್ಯರಾಗಿ ಬಾಳೋಣ ವಿನಃ ಈ ನಮ್ಮ ರಾಜಕಾರಣಕ್ಕಾಗಿ ಜಾತಿಗಳನ್ನು ಧರ್ಮಗಳನ್ನು ಒಡೆದು ಆಳೋದು ಬೇಡ ಅನ್ನುವಂಥ ಮಾತನ್ನು ಸಹಿತ ನಾನು ನಿನ್ನೆ ಅಸೆಂಬ್ಲಿ ಒಳಗೆ ಮಾತಾಡಿದೆ. ಅದಕ್ಕಿದು ಸಾಹಿತ್ಯನೂ ಸಹಿತ ಅತ್ಯಂತ ಶ್ರೀಮಂತ. ಇದು ಒಂದು ಹನಿ ಮಸಿ 100 ಕೋಟಿ ಜನರಿಗೆ ಬಿಸಿ. ಮೊದಲು 3 ಕೋಟಿ ಅಂತಿದ್ರು, ಈಗ 100 ಕೋಟಿ. ಯಾಕಂದ್ರೆ ನಮ್ಮ ಜನಸಂಖ್ಯೆ 140 ಕೋಟಿ ಆಗಿದೆ ಇವತ್ತು. ಒಂದು ಹನಿ ಮಸಿ 100 ಕೋಟಿ ಜನರಿಗೆ ಬಿಸಿ. ನನಗೆ ಕೊಟ್ಟೂರಿದು. ನನ್ನ ರಾಜಕೀಯ ಕ್ಷೇತ್ರ ಪ್ರಾರಂಭವಾದದ್ದನ್ನು ನೀರು ಬುದ್ಯಾಳ ದೇಸಾಯವರಿಂದ. ನನ್ನ ರಾಜಕೀಯ ತಂದವರನ್ನೇ R.T. ದೇಸಾಯಿ ಅವರು. ನಮ್ಮ ನಂದನಿ ಮಠ ಹೇಳಿದ್ರು, ರಾತ್ರಿ ಊಟಕ್ಕೆ ತಪ್ಪಿಸಿದ್ದಿಲ್ಲ ಅಂತೇಳಿ. ನಿಮ್ಮನ್ನು ಊಟಕ್ಕೆ ಕರೆದಿರಬಹುದು, ನಾನು ರಾಜಕೀಯವಾಗಿ ಬೆಳೆಸಿದ್ದಾರೆ R.T. ದೇಸಾಯಿ ಅನ್ನುವಂಥ ಮಾತನ್ನು ಹೇಳ್ತೀನಿ.